ನಮಸ್ಕಾರ. ನಮ್ಮ ಕರ್ನಾಟಕ ಜನವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಧನರಾಜ್ ಟಿವಿ. ಇವತ್ತು ಕಲಬುರಗಿ ಡಿಸ್ಟಿಕ್ನಲ್ಲಿ ಇಲ್ಲಿ ಯಾವುದಿದು ಭವನ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಇದು ಯಾವ್ದು ಕಾರ್ಯಕ್ರಮ ಅಂತ ನಾವು ಇಂಟ್ರೂ ತಗೋತೀವಿ. ಹೇಳಿ. ಎಲ್ಲ ಪದಾಧಿಕಾರಿಗಳ ಪರಿಕ್ರಮಣ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಅತ್ಯಂತ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಅಲ್ಲಪ್ರಭು ಪಾಟೀಲ್ ಸರ್ ಅವರು ಶಾಸಕರು ಆಗಮಿಸ್ತಾ ಇದ್ದಾರೆ. ಅಲ್ಲದೆ ಪ್ರವೀಣ್ ಪಾಟೀಲ್ ಹರವಾಡ್ ಅವರು ಜಸ್ಕಾಂ ಅಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಬಸವರಾಜ್ ಮತ್ತಿಮೂಡು ಸರ್ ಅವರು MLA ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನಿತರ ಹಲವಾರು ನಿರ್ದೇಶಕರು, ಎಲ್ಲ ಇಲಾಖೆಯ ನಿರ್ದೇಶಕರು ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಮಾ ಆರ್ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಮಹಾ ಕಾರ್ಯದರ್ಶಿಗಳಾದಂಥ ಪರವೀನ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಜಿಲ್ಲೆಯಿಂದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ವಿವಿಧ ಕಲಾ ತಂಡಗಳ ಒಂದು ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ನಾಡ ನುಡಿ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮ ಅತ್ಯಂತ ಭವ್ಯಯುತವಾಗಿ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವಾದ ಸಮಾಗಮವನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು, ಮೆರುಗನ್ನು ತಂದುಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀವಿ. ಇಲ್ಲಿ ಡಾಕ್ಟರ್ಗಳು ಯಾರಾದ್ರೂ ಕಾರ್ಯಕ್ರಮ ಅಂತಂದ್ರೆ ಅದೇ ಸರ್ 1 ಸೆಕೆಂಡ್. ಏನೇನು ಇದು ಇವತ್ತು ಬಗ್ಗೆ ಇವತ್ತೇನು ಮಾಡತ್ತಿದ್ರಿ? ಒಬ್ಬರು ಅಂದ್ರೆ ಡಾಕ್ಟರ್ಗಳ್ದು ಕಾರ್ಯಕ್ರಮ ಅಂತಂದ್ರೆ ಇದು ಸರ್ಕಾರಿ ನೌಕರರು, ಸರ್ಕಾರಿ ನೌಕರರ ಕೇವಲ ಸರ್ಕಾರಿ ಎಲ್ಲ ಇಲಾಖೆಯ ಪ್ರೋಗ್ರಾಮ್ ಯಾರ್ಯಾರು ಬರ್ತಾರೆ, ಯಾರ್ಯಾರಿಲ್ಲ, ಯಾರ್ಯಾರು ಎಷ್ಟು ಯಾರು ಬರ್ತಾರೆ ಬೇರೆಲ್ಲ ನೀವು ಅಧ್ಯಕ್ಷರು ಯಾರು ನೀವು ಟೋಟಲ್ ಇದೆ 4 ಮಂದಿ ಹೆಸರು, ಮೇನ್ ಹೆಸರು ಹೇಳ್ರಿ, ಪ್ರೋಗ್ರಾಮ್ ಹೆಸರು ಹೇಳ್ರಿ, ಎಲ್ಲ ಅಷ್ಟೇ ಇಷ್ಟ ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಸುಂದರ ಮತ್ತು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ಪಂಡಿತ್ ರಂಗಮಂದಿರದಲ್ಲಿ ಅದು ನಮ್ಮ ಒಂದು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಾಹಿತ್ಯದ ದೃಷ್ಟಿಕೋನದಿಂದ ಒಂದು ಸಾಹಿತ್ಯ ವೈಭವ ಕಾರ್ಯಕ್ರಮ, ಹಾಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಇಲಾಖೆಗೆ ಸಂಬಂಧಿಸಿದ ಸಾಕಷ್ಟು ನೌಕರರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ನಾವು ಏನು ಮಾಡಿದ್ದೇವಪ್ಪ ಅಂದರೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂದರೆ ನಮ್ಮ ಒಂದು ಸರ್ಕಾರಿ ನೌಕರರಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಗುರುತಿಸಿ ಸೇವಾ ವಿಭೂಷಣ ಪ್ರಶಸ್ತಿ ಅಂತಕ್ಕಂಥ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನಮ್ಮ ಒಂದು ಜಿಲ್ಲಾ ಹಂತದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಕಾರಣ ಏನಂದರೆ ನಮ್ಮ ಸರ್ಕಾರಿ ನೌಕರರು ಸಾಕಷ್ಟು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಸಾಕಷ್ಟು ಒತ್ತಡದ ನಡುವೆ ಸಾಕಷ್ಟು ಜವಾಬ್ದಾರಿಗಳನ್ನು ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವರಲ್ಲಿ ಸಾಕಷ್ಟು ಪ್ರತಿಭೆಗಳಿರ್ತಾವೆ. ಅವರು ಸಾಹಿತ್ಯವನ್ನು ಬರೀತಾ ಇರ್ತಾರೆ, ಅದರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಜಾನಪದ ಕಲಾವಿದರು ಇರ್ತಾರೆ, ಸಾಕಷ್ಟು ಕಲೆಗಳನ್ನು ಹೊಂದಿರ್ತಾರೆ, ಚಿತ್ರಕಲೆಯನ್ನು ಹೊಂದಿರ್ತಾರೆ. ಹಾಗೆ ಯಾವುದಂತ ಹೇಳ್ತಕ್ಕಂಥ ತಪ್ಪನ ಜೊತೆಗೆ ಸಾಕಷ್ಟು ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಆ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ಮಾಡಬೇಕು ಅಂತಕ್ಕಂಥ ಆ ಆಶಯದೊಂದಿಗೆ ಇವತ್ತು ನಾವು ಜಿಲ್ಲಾ ಹಂತದ ಪದಗ್ರಹಣ ಕಾರ್ಯಕ್ರಮ ಮತ್ತು ಸಾಹಿತ್ಯ ವೈಭವ, ಸಾಂಸ್ಕೃತಿಕ ವೈಭವ ಹಾಗೂ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ನೌಕರನ ಗುರುತಿಸ್ತಕ್ಕಂಥ ಜಿಲ್ಲಾ ಹಂತದ ಸೇವಾ ವಿಭೂಷಣ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸರ್. ಅದ್ರ ಜೊತೆಗೆ ಇಬ್ಬರು ಉತ್ತಮ ಲೇಖಕರಾಗಿರ್ತಕ್ಕಂಥ ಅವರ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವು ಕೂಡ ನಾವು ಇವತ್ತು ನಮ್ಮ ಒಂದು ಪರಿಷತ್ನಿಂದ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಸಂಚಾಲಕರು ಆಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಒಂದು ಕವನ ಸಂಕಲನ ಒಲವಿನ ಪಲ್ಲವಿ ತಿಳ್ಕೊಂಡು ಆ ಪುಸ್ತಕವನ್ನು ಕವನ ಸಂಕಲನವನ್ನು ಬರ್ತಾ ಇದ್ದಾರೆ. ಅದನ್ನು ಕೂಡ ಇವತ್ತು ನಾವು ಎಲ್ಲ ಗಣ್ಯಮಾನ್ಯರ ಒಂದು ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನೋರ್ವ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಮುರುಗಪ್ಪ ಸರ್ ಅವರದ ಮಾಗಿದ ಮೌನ ಅಂತಕ್ಕಂಥ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಮಾ ಮೇಡಮ್ ಅವರಾಗಿರ್ಬೋದು, ಅಥವಾ ಕಾರ್ಯದರ್ಶಿ ಮೇಡಮ್ ಅವರಾಗಿರ್ತಕ್ಕಂಥ ಪರವೀನ್ ಆಗಿರ್ಬೋದು, ಹಾಗೂ ಹಿರಿಯರು ಮತ್ತು ಮಾರ್ಗದರ್ಶಕರು ಹಾಗೂ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಕಣ ಸರ್ ಅವರಾಗಿರ್ಬೋದು, ಜೊತೆಗೆ ನಮಗೆ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ BT ಸರ್ ಆಗಿರ್ಬೋದು,
ಇವರೆಲ್ಲರೂ ಕೂಡ ಅದ್ರ ಜೊತೆಗೆ ನಮ್ಮ ಇಲ್ಲಿ ಮೇಡಮ್ ಅವರು ಕೂಡ ನಮ್ಮ ರಾಜ್ಯ ಸಂಚಾಲಕರ ಜೊತೆಗಳವರು ಕೂಡ ಅವರು ಕೂಡ ಆಗಮಿಸಿದ್ದಾರೆ. ಅದಲ್ಲದೆ ನಮ್ಮ ಧಾರವಾಡದ ಅಧ್ಯಕ್ಷರಾಗಿರ್ತಕ್ಕಂಥ ಬಾದಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಹೀಗೆ ಎಲ್ಲರನ್ನು ಒಳಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಅಫಜಲ್ಪುರದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಉದ್ಘಾಟನೆಯಿಂದ ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅಲ್ಲಪ್ರಭು ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂರು ನಮ್ಮ ಶಾಸಕರಾಗಿರ್ತಕ್ಕಂಥ ಮತ್ತಿಮೂರು ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ಮುಖ್ಯ ಅತಿಥಿಸ್ಥಾನ ವಹಿಸಿಕೊಳ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲರ ನೆಚ್ಚಿನ MLA ಸಾಹೇಬರಾಗಿರ್ತಕ್ಕಂಥ ಸುಶೀಲ್ ನಮೋಜಿ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ತಿಪ್ಪಣ್ಣಪ್ಪ ಕಪ್ಪೂರ್ ಸಾಹೇಬರು MLC ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗೆ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ಜೊತೆಗೆ ಸಾಹಿತಿಗಳು ಹಾಗೂ ಸಾಕಷ್ಟು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಲಿಕ್ಕೆ ನಾವು ಕೂಡ ವಿನಂತಿಯನ್ನು ಮಾಡ್ಕೊತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ನೌಕರರಲ್ಲಿರ್ತಕ್ಕಂಥ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರಿಗೆ ಸಾಹಿತ್ಯಿಕವಾಗಿರ್ಬೋದು ಮತ್ತು ಸಾಂಸ್ಕೃತಿಕವಾಗಿರ್ಬೋದು ಅವರೆಲ್ಲರಿಗೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಇವತ್ತು ಪದಗಳ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಚಪ್ಪಾಳೆ 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 ಚಪ್ಪಾಳೆ. ಮಲ್ಲಿಕಾರ್ಜುನ ಚೌಡಿಹಾಳ. ನನ್ನ ಹೆಸರು ಮಲ್ಲಿಕಾರ್ಜುನ ಚೌಡಿಹಾಳ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ಕಲಬುರಗಿ ಜಿಲ್ಲಾ ಘಟಕ. ಮತ್ತಾರ ಮಾತಾಡ್ತಾರೆ. ಸಾಕು ಇನ್ನೊಬ್ಬರು